ನೆಕ್ಸ್ಟ್ ರಾಶಿ ಯಾವುದು? ಅದೇ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರ ನೇಚರ್ ಯಾವ ರೀತಿಯಾಗಿರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಸಾಮಾನ್ಯವಾಗಿ ಸೂಕ್ಷ್ಮ ಬುದ್ಧಿ, ಡಿಸಿಪ್ಲಿನ್ ಇರುವಂತಹ ಜೀವನ ಇವರದ್ದು. ತುಂಬಾ ಡಿಸಿಪ್ಲಿನ್ ಇದೆ ಬಿಡಿ ಇವರಲ್ಲಿ. ಭಯ ಆಗತ್ತೆ ಅವ್ರ ಹತ್ರ ಹೋಗಕ್ಕೂ ಅಲ್ವಾ? ಯಾವುದನ್ನೇ ಆಗ್ಲಿ ಇವರು ಡೀಪ್ ಆಗಿ ಪರಿಶೀಲನೆಯನ್ನ ಮಾಡುವಂತ ಗುಣವನ್ನ ಹೊಂದಿರ್ತಾರೆ. ಓಹೋ, ಡೀಪ್ ಥಿಂಕಿಂಗ್ ಮಾಡ್ತಾರೆ ಇವರು. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರತ್ತೆ. ಓ, ಗುಡ್ ಗುಡ್ ಗುಡ್. ಇವರು ತುಂಬಾ ಪ್ರಾಮಾಣಿಕರು, ಯಾವತ್ತೂ ಸತ್ಯವನ್ನ ಹೇಳ್ತಾರೆ. ಸತ್ಯ ಸತ್ಯ ಸತ್ಯ, ಸತ್ಯವೇ ದೇವ್ರು. ಇವರಿಗೆ ಹೆಲ್ಪಿಂಗ್ ನೇಚರ್ ತುಂಬಾ ಜಾಸ್ತಿ ಇದೆ. ಹೌದಾ? ಅವರಿಗೂ ಹೆಲ್ಪ್ ಮಾಡೋಣ, ಇವರಿಗೂ ಹೆಲ್ಪ್ ಮಾಡೋಣ, ಇನ್ನೊಬ್ರಿಗೂ ಹೆಲ್ಪ್ ಮಾಡೋಣ ಅನ್ನುವಂಥದ್ದು. ಇತರರ ಸೇವೆಗೆ ಸದಾ ಸಿದ್ಧ ಇವರು. ಅತಿಯಾದ ಚಿಂತನೆಯನ್ನ ಮಾಡ್ತಾರೆ. ಒಂದ್ ಸಣ್ಣ ವಿಷಯ ಸಿಕ್ಕಿದ್ರು ಸಾಕು, ಅದನ್ನ ಥಿಂಕ್ ಮಾಡ್ತಾ ಇರ್ತಾರೆ. ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಡೀಪ್ ಥಿಂಕ್ ಮಾಡ್ತಾರೆ. ಹೆಂಗಾಗೋದು, ಏನಾಗೋದು, ಹಾಗ್ ಮಾಡ್ಲಾ, ಹೀಗ್ ಮಾಡ್ಲಾ, ಏನ್ ಮಾಡ್ಲಿ ಅಂತ. ತಮ್ಮಲ್ಲೂ ಬೇರೆಯವರಲ್ಲೂ ಕೂಡ ಬೇಗ ಇವರು ತಪ್ಪನ್ನ ಹುಡುಕಿ ಬಿಡ್ತಾರೆ, ತಪ್ಪನ್ನ ಹೇಳ್ಬಿಡ್ತಾರೆ. ಆದ್ರಿಂದ ಅದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಅದು ಕೆಲವರಿಗೆ ಅಸಮಾಧಾನವನ್ನ ತರಿಸಬಹುದು. ಅಂದ್ರೆ ಇವರು ಟೀಕಾಪ್ರಹಾರ ಮಾಡ್ಬಿಡ್ತಾರೆ. ಇವರು ಫೀಲಿಂಗ್ಸ್ ಎಷ್ಟೇ ಇದ್ರು ಕೂಡ ಅದನ್ನ ಹೈಡ್ ಮಾಡ್ಕೋತಾರೆ, ಒಳಗಡೆನೇ ಇರತ್ತೆ. ತುಂಬಾ ಹೆಸಿಟೇಷನ್ ಪಾಪ. ಹೋಗ್ಲಿ ಬಿಡಿ. ಪ್ರೀತಿ ಸಂಬಂಧಗಳ ವಿಚಾರದಲ್ಲಿ ಇವರು ತುಂಬಾ ನಿಷ್ಠಾವಂತರು. ಸಂಬಂಧಗಳಲ್ಲಿ ಮುಖ್ಯವಾಗಿ ಪ್ರಾಮಾಣಿಕತೆ, ನಂಬಿಕೆಯನ್ನ ನೋಡ್ತಾರೆ. ಇವರನ್ನ ನೀವು ನಂಬ್ತೀರಾ? ಕಣ್ಮುಚ್ಚಿ ನಂಬೋದು. ಈ ಕನ್ಯಾ ರಾಶಿಯವರು ಅಷ್ಟು ಒಳ್ಳೆಯವರು. ಲೆಕ್ಕಪತ್ರ, ವೈದ್ಯಕೀಯ, ತಂತ್ರಜ್ಞಾನ, ಸಂಶೋಧನೆ ಈ ವಿಚಾರಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಪಡಿತಾರೆ. ಅದರಿಂದ ಈ ಒಂದು ಕಡೆ ನೀವೇನಾದ್ರೂ ಹೋಗೋದಾದ್ರೆ ಹೋಗ್ಬೋದು. ಆ ಲೈನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಹೋ, ಒಳ್ಳೆ ಸಕ್ಸಸ್.